ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ VTU 2026 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ಕ್ವಶನ್ ನಂಬರ್ 4C, ಮಾರ್ಕ್ಸ್ 7 ಮಾರ್ಕ್ಸ್ಗೆ ಕೇಳಿರುವಂತದ್ದು. ಕ್ವಶನ್ ಏನು, ಇನ್ ಹೌ ಮೆನಿ ವೇಸ್ ಕ್ಯಾನ್ 10 ಐಡೆಂಟಿಕಲ್ ಡೈಮ್ಸ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ 5 ಚಿಲ್ಡ್ರನ್. ಸರಿನಾ, ನನ್ನ ಹತ್ರ 10 ಡೈಮ್ಸ್ಗಳಿದ್ದಾವೆ, ಅದನ್ನ ನಾನು 5 ಚಿಲ್ಡ್ರನ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಇಫ್ ದೇರ್ ಆರ್ ನೋ ರಿಸ್ಟ್ರಿಕ್ಷನ್ಸ್, ಸೊ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ಅಂತಂದ್ರೆ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ನೆಕ್ಸ್ಟ್, ಈಚ್ ಗೆಟ್ಸ್ ಅಟ್ ಲೀಸ್ಟ್ 1 ಡೈಮ್ಸ್ ಅಂತ ಅಂದ್ರೆ ಯಾವ ರೀತಿ. ದ ಓಲ್ಡೆಸ್ಟ್ ಚೈಲ್ಡ್ ವಿಲ್ ಗೆಟ್ ಅಟ್ ಲೀಸ್ಟ್ 2 ಡೈಮ್ಸ್. ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ 2 ಫಾರ್ಮುಲಾಗಳು ನೆನಪಿರ್ಬೇಕು. ಏನಾದ್ರೂ ಕೂಡ ನೋ ರಿಸ್ಟ್ರಿಕ್ಷನ್ ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ, ನೋ ರಿಸ್ಟ್ರಿಕ್ಷನ್ ಅಂತ. ಸೊ ನೋ ರಿಸ್ಟ್ರಿಕ್ಷನ್ ಅಂತ ಕೇಳಿದ್ರೆ n ಪ್ಲಸ್ r ಮೈನಸ್ 1 ಕಾಂಬಿನೇಷನ್ ಆಫ್ r ಮೈನಸ್ 1. ಸೊ ಈ ತರ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಏನಾದ್ರೂ ಕೂಡ ಅಟ್ಲೀಸ್ಟ್ 1 ಅಂತ ಕೇಳಿದ್ರು ಅಂತ ಅನ್ಕೊಳ್ಳಿ, ಅಟ್ಲೀಸ್ಟ್ 1 ಅಂತ ಇಲ್ಲಿ ಕೇಳಿದಾರೆ ನೋಡಿ, ಅಟ್ಲೀಸ್ಟ್ 1. ಸೊ ಈ ತರ ಅಟ್ಲೀಸ್ಟ್ 1 ವಿಲ್ ಗೆಟ್, ಈ ತರ ಕೇಳಿದಾಗ ಆ n ಮೈನಸ್ 1 r ಕಾಂಬಿನೇಷನ್ r ಮೈನಸ್ 1 ಅನ್ನ ಯೂಸ್ ಮಾಡ್ಬೋದು. ಸರಿನಾ, ಏನಾದ್ರೂ ಅಟ್ಲೀಸ್ಟ್ 1 ಕೇಳಿದ್ರೆ n ಮೈನಸ್ 1 ಕಾಂಬಿನೇಷನ್ r ಮೈನಸ್ 1. ಅದೇ ಏನಾದ್ರೂ ನೋ ರಿಸ್ಟ್ರಿಕ್ಷನ್ ಅಂತ ಕೇಳಿದ್ರೆ n ಪ್ಲಸ್ r ಮೈನಸ್ 1 ಕಾಂಬಿನೇಷನ್ r ಮೈನಸ್ 1 ಅಂತ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಗಿವನ್ ಅಂತ ಬರೀರಿ, ಸೊಲ್ಯೂಷನ್ ಬರೀಬೇಕಾರೆ ಸೊಲ್ಯೂಷನ್ ಗಿವನ್ ಏನ್ ಕ್ವಶನ್ ಕೊಟ್ಟಿರೋದು, ಗಿವನ್ ಕ್ವಶನ್ ಈಸ್ 10 ಐಡೆಂಟಿಕಲ್ ಡೈಮ್ಸ್ ಗಳಿದಾವೆ, 10 ಡೈಮ್ಸ್ ಅಂತ ಬರ್ಕೊಳ್ಳಿ. ಅದನ್ನ ನಾನು 5 ಚಿಲ್ಡ್ರನ್ಗಳಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, 5 ಚಿಲ್ಡ್ರನ್. ಫಸ್ಟ್ನೇದು ಏನ್ ಕೇಳ್ತಾ ಇರೋದು, ದೇರ್ ಆರ್ ನೋ ರಿಸ್ಟ್ರಿಕ್ಷನ್ಸ್. ಸೊ ನೋ ರಿಸ್ಟ್ರಿಕ್ಷನ್ ಅಂತಂದ್ರೆ ಯಾರಿಗೆ ಎಷ್ಟು ಬೇಕಾದ್ರೂ ಕೂಡ ನೀನು ಕೊಡ್ತಾ ಹೋಗ್ಬೋದು. ಅಂದ್ರೆ 10 ಐಡೆಂಟಿಕಲ್ ಡೈಮ್ಸ್ ಗಳನ್ನ 5 ಚಿಲ್ಡ್ರನ್ಗಳಿಗೆ ಕೊಡ್ಬೋದಲ್ಲ, ರಿಸ್ಟ್ರಿಕ್ಷನ್ನೇ ಇಲ್ಲ. ನೀನು ಅಟ್ಲೀಸ್ಟ್ 1 ಕೊಡು, ಇವನಿಗೆ 2 ಕೊಡು, ಇಲ್ಲ 10 ಕತ್ತನ್ನು ಬೇಕಾದ್ರೆ ನೀನು ಒಬ್ಬನಿಗೆ ಕೊಟ್ಬಿಡ್ಬೋದು. ಸೊ ಈ ತರ ಬಂದಾಗ ಎಷ್ಟು ನಂಬರ್ ಆಫ್ ವೇಸ್ಗಳು ಬರ್ತವೆ ಅಂತ. ಸೊ ಯಾವ ಫಾರ್ಮುಲಾ, n ಪ್ಲಸ್ r ಮೈನಸ್ 1 r ಮೈನಸ್ 1. ಸೊ ಇವಾಗ n ವ್ಯಾಲ್ಯೂ ಏನಾಗುತ್ತೆ, n ವ್ಯಾಲ್ಯೂ ಅಂತಂದ್ರೆ 10 ಡೈಮ್ಸ್ಗಳಿರೋದು ನನಗೆ 10 ಪ್ಲಸ್ ಇವಾಗ 5 ಚೈಲ್ಡ್ಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ r ವ್ಯಾಲ್ಯೂ ಏನಾಗಿರುತ್ತೆ, 5 ಆಗಿರುತ್ತೆ. ಸೊ n ಈಸ್ ಈಕ್ವಲ್ ಟು 10, r ಈಸ್ ಈಕ್ವಲ್ ಟು 5. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಫಾರ್ಮುಲಾ ಏನು, ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್ ಅಂತ ಬರೀರಿ, ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್, ಬಾರ್ಸ್ ಮೆಥಡ್. ಸೊ ಸ್ಟಾರ್ಸ್ ಮತ್ತೆ ಬಾರ್ಸ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರೈಟ್ ದಟ್ n ಪ್ಲಸ್ r ಮೈನಸ್ 1 ಕಾಂಬಿನೇಷನ್ r ಮೈನಸ್ 1 ವಿಚ್ ವಿಲ್ ಬಿ ಈಕ್ವಲ್ ಟು n ವ್ಯಾಲ್ಯೂ ಎಷ್ಟಿದೆ 10 ಪ್ಲಸ್ 5 ಮೈನಸ್ 1 ಕಾಂಬಿನೇಷನ್ r ವ್ಯಾಲ್ಯೂ ಇಸ್ 5. ಸೊ 5 ಮೈನಸ್ 1. ಸೊ ವ್ಯಾಲ್ಯೂ ಏನಾಗುತ್ತೆ, 10 ಪ್ಲಸ್ 5 ಇಸ್ 15, 15 ಮೈನಸ್ 1 ಅಂತ ಅಂದ್ರೆ 14, c 5 ಮೈನಸ್ 1 ಅಂತ ಅಂದ್ರೆ 4. ಸೊ 14c4 ವ್ಯಾಲ್ಯೂ ಏನಾಗುತ್ತೆ ನೋಡಿ, ಸಿಂಪಲ್ ಕಾಂಬಿನೇಷನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ 14 ಅಂತ ಪ್ರೆಸ್ ಮಾಡಿ, ನೆಕ್ಸ್ಟ್ NCR ಅನ್ನೋ ಬಟನ್ ಕಾಣುತ್ತೆ, ಸೊ ಅದನ್ನ ಪ್ರೆಸ್ ಮಾಡಿ, ನೆಕ್ಸ್ಟ್ 4 ಅನ್ನ ಪ್ರೆಸ್ ಮಾಡಿ, ಈಸ್ ಈಕ್ವಲ್ ಟು ನಾವು ಹೊಡೆದ್ರೆ ನಮಗೆ 14c4 ವ್ಯಾಲ್ಯೂ ಸಿಗುತ್ತೆ. ಯಾವ ರೀತಿ, ಫಸ್ಟ್ 14 ಅನ್ನ ಪ್ರೆಸ್ ಮಾಡ್ರಿ, ನೆಕ್ಸ್ಟ್ NCR ಅನ್ನೋ ಬಟನ್ ಸಿಗುತ್ತೆ, ಸೊ ಅದನ್ನ ಪ್ರೆಸ್ ಮಾಡ್ರಿ, ಆಮೇಲೆ 4 ಅನ್ನ ಪ್ರೆಸ್ ಮಾಡಿ, ಆಮೇಲೆ ಈಸ್ ಈಕ್ವಲ್ ಟು ನ ಪ್ರೆಸ್ ಮಾಡಿ. ಅವಾಗ ನಿಮಗೆ ವ್ಯಾಲ್ಯೂ ಬರ್ತಾ ಹೋಗುತ್ತೆ. 14c4 ವ್ಯಾಲ್ಯೂ ಎಷ್ಟು, 1001. ಸೊ 1001 ವೇಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಬಹುದು ಇನ್ ಸಚ್ ಎ ವೇ ದಟ್ ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ದ ಡಿಸ್ಟ್ರಿಬ್ಯೂಷನ್. ಅಂದ್ರೆ 10 ಕತ್ತನ್ನು ಬೇಕಾದ್ರೆ ನಾನು ಒಬ್ಬ ಚೈಲ್ಡ್ಗೆ ಕೊಡ್ಬೋದು, ಇಲ್ಲ ಅಂತಂದ್ರೆ ಯಾವ ತರ ಬೇಕಾದ್ರೂ ಕೂಡ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಅದು ನನ್ನ ಇಷ್ಟ. ಈಗ ಎರಡನೇದು ಏನ್ ಕೇಳ್ತಾ ಇರೋದು, ಈಚ್ ವಿಲ್ ಗೆಟ್ ಅಟ್ ಲೀಸ್ಟ್ 1 ಡೈಮ್ ಅಂತ ಅಂದ್ರೆ 5 ಜನ ಚೈಲ್ಡ್ಗಳಿದಾರಲ್ಲ, ಅದರಲ್ಲಿ 10 ಐಡೆಂಟಿಕಲ್ ಡೈಮ್ಸ್ ಗಳನ್ನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಸೊ ಫಸ್ಟ್ ಏನಾಗಬೇಕು ಅಂತಂದ್ರೆ ಆ ಚೈಲ್ಡ್ಗಳಿಗೆ ಒಂದಾದ್ರೂ ಕೂಡ ಸಿಗಬೇಕು, ಏನು ಒಂದಾದ್ರೂ ಕೂಡ ಸಿಗ್ಬೇಕು. ಸೊ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಇದನ್ನ ನಾವು 2 ಟೈಪ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಒಂದು ಈ ಫಾರ್ಮುಲಾನಾದ್ರೂ ಯೂಸ್ ಮಾಡ್ಕೋಬಹುದು, ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ನಾನು ಎರಡನ್ನೂ ಕೂಡ ಹೇಳ್ಕೊಡ್ತೀನಿ, ಸರಿನಾ. ಇವಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಯಾವ ರೀತಿ ಸಾಲ್ವ್ ಮಾಡೋದು. ಅಟ್ಲೀಸ್ಟ್ 1 ಅಂತ ಕೇಳಿದಾರಲ್ವಾ, ಸೊ n ವ್ಯಾಲ್ಯೂ ಏನು, ನನ್ನ ಹತ್ರ 10 ಐಡೆಂಟಿಕಲ್ ಡೈಮ್ಸ್ ಇರೋದು, r ಅಂತಂದ್ರೆ 5 ಸ್ಟೂಡೆಂಟ್ಗಳಲ್ಲಿ ಅಂತಂದ್ರೆ 5 ಚೈಲ್ಡ್ಗಳಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ವ್ಯಾಲ್ಯೂ ಏನಾಗುತ್ತೆ, ಈ ಒಂದು ಫಾರ್ಮುಲಾ ಪ್ರಕಾರ ಯೂಸಿಂಗ್ ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್, ಸ್ಟಾರ್ಸ್ ಅಂಡ್ ಬಾರ್ಸ್ ಮೆಥಡ್, n minus 1 combination r minus 1. So n value is 10, 10 minus 1 combination
R value is 5. So 5 minus 1. 10 minus 1 ಅಂತ ಅಂದ್ರೆ 9. ಕಾಂಬಿನೇಷನ್ 5 minus 1 ಅಂತ ಅಂದ್ರೆ 4 ಆಯ್ತು. ಸೊ 9C4. ಫಸ್ಟ್ 9 ಪ್ರೆಸ್ ಮಾಡಿ, ನೆಕ್ಸ್ಟ್ NCR, ನೆಕ್ಸ್ಟ್ 4, ಆಮೇಲೆ ಈಸ್ ಈಕ್ವಲ್ ಟು ಎಷ್ಟಾಯ್ತು 126 ನಂಬರ್ ಆಫ್ ವೇಸ್. ಸೊ ಇದನ್ನೇ ನಾನು ಈ ಒಂದು ಫಾರ್ಮುಲಾದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ಏನಂತ ಹೇಳಿರೋದು, ಅಟ್ಲೀಸ್ಟ್ ಒಂದು ಐಡೆಂಟಿಕಲ್ ಡೈಮ್ ಆದ್ರೂ ಕೂಡ ಚೈಲ್ಡ್ಗಳಿಗೆ ಸಿಗಬೇಕು. ಒಂದು ಚೈಲ್ಡ್, 2, 3, 4, 5 ಚೈಲ್ಡ್ಗಳಲ್ಲೋ ಇರೋದು. ಸೊ ನಾನು ಏನು ಮಾಡ್ತೀನಿ, ಫಸ್ಟು ಎಲ್ಲರಿಗೂ ಕೂಡ ಒಂದೊಂದನ್ನ ಕೊಟ್ಬಿಡ್ತೀನಿ. ಯಾಕೆ, ಅಟ್ಲೀಸ್ಟ್ ಒಂದಾದ್ರೂ ಕೂಡ ಸಿಗ್ಬೇಕಲ್ವಾ. ಎಸ್. ಸೊ ನನ್ನ ಹತ್ರ 10 ಐಡೆಂಟಿಕಲ್ ಡೈಮ್ಸ್ ಇದ್ದು ಈಗ 5 ಜನಕ್ಕೂ ಕೂಡ 5ಅನ್ನ ನಾನು ಇವಾಗ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ಇನ್ನೆಷ್ಟು ಉಳ್ಕೊಂಡು 5 ಮಾತ್ರ ಉಳ್ಕೊಂಡಿದ್ದು ನನ್ನ ಹತ್ರ. ಸೊ ಇನ್ನ ನನ್ನ ಹತ್ರ 5 ಐಡೆಂಟಿಕಲ್ ಡೈಮ್ಸ್ ಇದಾವೆ, ಅದನ್ನ ನಾನು 5 ಜನ ಚೈಲ್ಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿದ್ರೆ ಏನಾಗುತ್ತೆ, n ವ್ಯಾಲ್ಯೂ ಈಸ್ 5. ಯಾಕೆ, 5 ಮಾತ್ರ ಉಳ್ಕೊಂಡಿರೋದು ನನ್ನ ಹತ್ರ. 5ಅನ್ನು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ, ಈಗ ನನ್ನ ಹತ್ರ 5 ಮಾತ್ರ ಉಳ್ಕೊಂಡಿರೋದು. ಪ್ಲಸ್ R ವ್ಯಾಲ್ಯೂ ಏನು 5. ಯಾಕೆ, 5 ಚೈಲ್ಡ್ಗಳಿಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಬೇಕು. -1. ನೆಕ್ಸ್ಟ್ R ಅಂತಂದ್ರೇನು, ಚೈಲ್ಡ್ಗಳೇ. ಸೊ 5 - 1. 5 + 5 10 ಆಯಿತು. 10 - 1 9 ಆಯಿತು. 9C4. ಸೊ 9C4 ವ್ಯಾಲ್ಯೂ ಏನು 126. ನೀವು ಇದೇ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅವಾಗ ಏನು ಮಾಡಬೇಕು, ಈ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ರೆ ಫಸ್ಟ್ ಎಲ್ಲರಿಗೂ ಕೂಡ ಒಂದೊಂದನ್ನ ಕೊಟ್ಬಿಡ್ಬೇಕು. 5 ಚೈಲ್ಡ್ಗಳಿಗೂ ಕೂಡ ಅಟ್ಲೀಸ್ಟ್ ಒಂದಾದ್ರೂ ಸಿಗ್ಬೇಕು ಅಂತ ಹೇಳಿದರೆ, ಸೊ ಒಂದೊಂದನ್ನ ಕೊಟ್ಬಿಡ್ತೀನಿ. ಇನ್ನು 5 ಉಳ್ಕೊಂಡಿರ್ತಾವಲ್ಲ, ಅದು ಯಾವ ರೀತಿನಾದ್ರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗ್ಬೋದು. ಈಗ 3ನೇ ಕ್ವಶನ್ಗೆ ಹೋಗೋಣ. ಸೊ 3ನೇ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅವರು, ದ ಓಲ್ಡೆಸ್ಟ್ ವಿಲ್ ಗೆಟ್ ಅಟ್ಲೀಸ್ಟ್ 2 ಡೈಮ್ಸ್. ಸೊ ನೋಡಿ, ನನ್ನ ಹತ್ರ ಟೋಟಲ್ 10 ಡೈಮ್ಸ್ಗಳಿದ್ದು ಮೈನಸ್, ಈಗ ಏನ್ ಮಾಡ್ತಾ ಇದೀನಿ, ಇವರು ಅಷ್ಟು ಜನದಲ್ಲೂ 5 ಜನ ಚಿಲ್ಡ್ರನ್ಗಳಲ್ಲಿ ಎಲ್ಡರ್ ಇರ್ತಾನಲ್ಲ, ಒಬ್ಬನೇ ತಾನೇ ಇರಕ್ ಸಾಧ್ಯ. ಸೊ ಎಲ್ಡರ್ ಯಾರು ಇರ್ತಾನೆ, ಅವನಿಗೆ ಏನ್ ಮಾಡ್ತೀನಿ ಅಂತಂದ್ರೆ 2 ಡೈಮ್ಗಳನ್ನ ಕೊಟ್ಬಿಡ್ತೀನಿ. 2 ಡೈಮನ್ನ ಕೊಟ್ಟೆ ಅಂತಂದ್ರೆ ಎಷ್ಟು ಉಳ್ಕೊಂತು, ಇನ್ನ 8 ಡೈಮ್ಸ್ ಮಾತ್ರ ಉಳ್ಕೊಂಡಿರೋದು. ಅದನ್ನ ನಾನು ಎಷ್ಟು ಜನದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, 4 ಸ್ಟೂಡೆಂಟ್ಗಳಲ್ಲಿ. ಯಾಕೆ, 2 ಡೈಮ್ಸ್ ಆಲ್ರೆಡಿ ಒಬ್ನಿಗೆ ಕೊಟ್ಬಿಟ್ಟಿದ್ದೀನಿ, ಓಲ್ಡರ್ ಇರೋನ್ಗೆ ಅಂತಂದ್ರೆ ದೊಡ್ಡವನಿರೋನ್ಗೆ. ಇನ್ನೊಂದ್ರದಿಷ್ಟು 4 ಚಿಲ್ಡ್ರನ್ಗಳು ಮಾತ್ರ ಉಳ್ಕೊಂಡಿದ್ದಾವೆ. 8 ಡೈಮ್ಸ್ಗಳನ್ನ ನಾನು ಇವಾಗ 4 ಚೈಲ್ಡ್ಗಳಿಗೆ ಕೊಡಬೇಕು. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ, ಸಿಂಪಲ್, n ವ್ಯಾಲ್ಯೂ 8, R ವ್ಯಾಲ್ಯೂ ಈಸ್ 4. ಸೊ ಇದೇ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ ಅಷ್ಟೇ. n + R -1 ಕಾಂಬಿನೇಷನ್ R -1. ಸೊ n ವ್ಯಾಲ್ಯೂ ಈಸ್ 8 ಪ್ಲಸ್ R ವ್ಯಾಲ್ಯೂ ಈಸ್ 4 - 1. R ವ್ಯಾಲ್ಯೂ ಈಸ್ 4 - 1. ಸೊ ವ್ಯಾಲ್ಯೂ ಏನಾಗುತ್ತೆ, 8 + 4 ಈಸ್ 12. 12 - 1 ಅಂತ ಅಂದ್ರೆ 11 ಆಯ್ತು. 4 - 1 ಅಂತ ಅಂದ್ರೆ 3. ಸೊ 11C3 ವ್ಯಾಲ್ಯೂ. 11 NCR ಬಟನ್ ಮತ್ತೆ C3 ಅನ್ನು ಒತ್ತಿ ಈಸ್ ಈಕ್ವಲ್ ಟು ನ ಹೊಡ್ರಿ. ಏನ್ ಮಾಡಿದೆ, 11 ನೆಕ್ಸ್ಟ್ NCR ಬಟನ್ ಅನ್ನು ಒತ್ತಿ, ನೆಕ್ಸ್ಟ್ 3 ಅನ್ನು ಒತ್ಬಿಟ್ಟು ಆಮೇಲೆ ಈಸ್ ಈಕ್ವಲ್ ಟು ನ ಒತ್ತಿದ್ರೆ ಆಯ್ತು. ಸೊ ಫೈನಲ್ ಆನ್ಸರ್ ಬರುತ್ತೆ. ಏನ್ ಫೈನಲ್ ಆನ್ಸರ್, 165 ವೇಸ್. 165 ವೇಸ್. ಸರಿನಾ. ಅವ್ರೇನು ಹೇಳಿದ್ರು, ದ ಓಲ್ಡೆಸ್ಟ್ ಚೈಲ್ಡ್ ವಿಲ್ ಗೆಟ್ ಅಟ್ಲೀಸ್ಟ್ 2 ಡೈಮ್ಸ್. ಸೊ ಅಟ್ಲೀಸ್ಟ್ 2 ಡೈಮ್ಸ್ ಆಲ್ರೆಡಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ದೀನಿ, ಅವನಿಗೆ 2 ಫಿಕ್ಸ್ ಸಿಗುತ್ತೆ. ಇನ್ನು ಉಳಿದಿರೋ ಅಂತ 4 ಜನಕ್ಕೆ 8ರಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಸೊ ಅದನ್ನ ಮಾಡಿದ್ದೀನಿ ಅಷ್ಟೇ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಟಾಪಿಕ್ ಮೇಲೆ ಪ್ರತಿ ವರ್ಷನೂ ಕೂಡ ಕ್ವಶನ್ ಕೇಳೋದ್ರಿಂದ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ಗಳನ್ನು ಕೂಡ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಆ ಎಲ್ಲ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.